ಹಾಯ್. ಅಬ್ಬಾ, ಈ ಲೈಫು ಎಷ್ಟು ಸ್ಟ್ರೆಸ್ಫುಲ್ ಆಗಿದೆ ಅಲ್ಲ, ಬೋರಿಂಗ್ ಕೂಡ ಇದೆ. ಒಂದೊಂದು ಸಾರಿ ಅಂತೂ ಈ ಲೈಫ್ನ ಬಿಟ್ಬಿಟ್ಟು ಎಲ್ಲಾದರೂ ದೂರ ಹೋಗಿ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಪುಟ್ಟದಾಗಿರೋ ಗುಡಿಸಲನ್ನ ಕಟ್ಕೊಂಡು ಆರಾಮಾಗಿ ಬದುಕಿಬಿಡ್ಬೇಕಪ್ಪ ಅನಿಸುತ್ತೆ. ಇನ್ನೊಂದು ಸಾರಿ ನಾವು ಚಿಕ್ಕವರಿದ್ದಾಗ ಚೆನ್ನಾಗಿದ್ವಿ ಅನಿಸುತ್ತೆ. ಆದರೂ ಆವಾಗಲೂ ಟೆನ್ಷನ್ಗಳಿದ್ವು. ಅದೇ ಬೆಳಕಾದರೆ ಶಾಲೆಗೆ ಹೋಗಬೇಕು, ಸಂಜೆ ಆದರೆ ಹೋಮ್ವರ್ಕ್ ಮಾಡಬೇಕು. ಅದೇ ನೆಕ್ಸ್ಟ್ ಮಾರ್ನಿಂಗ್ ಆದರೆ ಮಾಡದಿರೋ ಹೋಮ್ವರ್ಕ್ಗಳಿಗೆ ಪನಿಷ್ಮೆಂಟ್ ಕೂಡ ತಗೊಳ್ಬೇಕು. ಆದರೂ ಆವಾಗ ಮ್ಯಾನೇಜ್ ಮಾಡ್ತೀವಿ ಅಂತ ಒಂದೊಳ್ಳೆ ಕಾನ್ಫಿಡೆನ್ಸ್ ಕೂಡ ಇತ್ತು. ಹಾಗೆ ಮಾಡ್ತಾಯಿದ್ವಿ ಕೂಡ. ಅದೇ ಏನೋ ಸುಳ್ಳುಗಳು ಹೇಳಿಕೊಂಡು ಅಥವಾ ಮಾಡಿದ್ದೀವಿ ಅಂತ ಬಿಲ್ಡಪ್ ತಗೊಂಡು ನಾನು ಕೂಡ ಮಾಡಿದ್ದೀನಿ. ಹಾಗೆ ಸಿಕ್ಕಾಕೊಂಡಾಗ ಕೊಡೋ ಅಂತ ಹತ್ತಿದ್ದೀನಿ ತಪ್ಪಿಸ್ಕೊಳ್ಳೋಕ್ಕೆ. ಈ ಅಡ್ವಾಂಟೇಜ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಇತ್ತು. ಇನ್ನು ಕಾಲೇಜ್ ಲೈಫಿಗೆ ಬಂದರೆ ಅಸೈನ್ಮೆಂಟ್ಗಳು, ಲ್ಯಾಬ್ ವರ್ಕ್ಗಳು, ಎಕ್ಸಾಮ್ಸ್ಗಳು ಅಬ್ಬಬ್ಬಾ ಒಂದಾ ಎರಡಾ. ಆಮೇಲೆ ಬೈತಿದ್ದಂಥ ಶಿಕ್ಷಕರುಗಳು ಬೇರೆ. ಆದರೂ ಅವುಗಳ ಬಗ್ಗೆ ನಾವು ತುಂಬ ಕಡಿಮೆ ಕೇರ್ ಮಾಡಿದ್ವಿ ಅಲ್ಲ. ಆದರೆ ಈ ಆಫ್ಟರ್ ಕಾಲೇಜ್ ಲೈಫ್ ಅನ್ನೋದು ತುಂಬ ಸ್ಟ್ರೆಸ್ಫುಲ್ಲಾಗಿ ಫೀಲ್ ಆಗ್ತಿದೆ ಕಣ್ರಿ. ನಾವು ಅವಾಗ ಮ್ಯಾನೇಜ್ ಮಾಡ್ತಾ ಇದ್ದವರು ಇವಾಗ ಮಾಡೋಕ್ಕಾಗ್ತಿಲ್ಲ. ಯಾಕಿರ್ಬೋದು? ಮೋಸ್ಟ್ಲಿ ಸಮ್ವೇರ್ ವಿ ಆರ್ ಮಿಸ್ಸಿಂಗ್ ದ ಲಾಜಿಕ್, ರೈಟ್? ಇರ್ಬೋದು ಅನಿಸುತ್ತೆ. ಆವಾಗ ಫ್ಯೂಚರ್ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡ್ತಾ ಇರಲಿಲ್ಲ ನಾವು. ಓನ್ಲಿ ಪ್ರೆಸೆಂಟ್ ಸಿಚುವೇಶನ್ ಮ್ಯಾನೇಜ್ ಆದರೆ ಸಾಕಿತ್ತು. ಅವತ್ತಿನ ದಿನ ಕಳೆದೋದ್ರೆ ಹಾಯ್ ಅನ್ಸೋದು ಸಂಜೆ. ಆದರೆ ಈಗ ಹಾಗಲ್ಲ. ಇವತ್ತಿನಗಿಂತ ನಾಳೆ ನಾಡಿದ್ರ ಬಗ್ಗೆನೇ ಯೋಚನೆ ಜಾಸ್ತಿ. ಇದೇ ಲಾಜಿಕ್ನ ಇವತ್ತು ಯಾಕೆ ಅಳವಡಿಸ್ಕೊಳ್ಬಾರ್ದು ನಾವು? ಜಸ್ಟ್ ಥಿಂಕಿಂಗ್ ಅಬೌಟ್ ಟುಡೇ, ನಾಟ್ ಫಾರ್ ಫ್ಯೂಚರ್ ಅಲ್ವಾ? ಪೀಸ್ಫುಲ್ ಲೈಫ್ಗೆ ಇವತ್ತಿನ ಬಗ್ಗೆ ಥಿಂಕ್ ಮಾಡಿಕೊಂಡು ಇವತ್ತಿನ ಸಿಚುವೇಶನ್ಗಳನ್ನ ಬಗೆಹರಿಸ್ಕೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಲ್ವಾ? ಲೆಟ್ಸ್ ಟ್ರೈ ದಿಸ್ ಫಾರ್ ಪೀಸ್ಫುಲ್ ಲೈಫ್. ಥ್ಯಾಂಕ್ ಯು.